ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಬೆಂಗಳೂರು ಜನತೆಗೆ, ದಯವಿಟ್ಟು ಪತ್ರ ಚಳವಳಿಯನ್ನ ಮಾಡಿ. ಯಾವ ರೀತಿ ನಾವು ಸ್ಟೀಲ್ ಫ್ಲೇವರ್ಗೆ ಹೋರಾಟ ಆಗಿತ್ತು, ಅದೇ ರೀತಿ ಎಲ್ಲಾ ಸಂಘ ಸಂಸ್ಥೆಗಳು, ಎಲ್ಲಾ ರೆಸಿಡೆಂಟ್ ಅಸೋಸಿಯೇಷನ್, ಎಲ್ಲಾ ಫ್ಲಾಟ್ ಅಸೋಸಿಯೇಷನ್ಸ್ ಈ ತೆರಿಗೆಯನ್ನ ನೀವು ಕಟ್ಟಕ್ ಸಾಧ್ಯನೇ ಇಲ್ಲ. ಕಸದ್ ಒಂದ್ಸರಿ ಗವರ್ಮೆಂಟ್ ಆದೇಶ ಆದ್ಮೇಲೆ ನಿಮ್ಗೆ ಕಷ್ಟ ಆಗುತ್ತೆ. ಈಗ ಅವಕಾಶ ಇದೆ, ದಯವಿಟ್ಟು ಎಲ್ಲರೂ ಪತ್ರ ಚಳವಳಿಯನ್ನ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ದಯವಿಟ್ಟು ಪತ್ರಗಳನ್ನ ಬರೀರಿ. ಇಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ದೊಡ್ಡ ತೆರಿಗೆ, ಕಸದ ರೋಡಲ್ಲಿ ಬಿದ್ದಿರೋ ಕಸ ಎಲ್ಲ ನಮ್ಮ ತಲೆ ಮೇಲೆ ತೆರಿಗೆಯ ಭಾರವಾಗಿ ಬರುವಂತ ವ್ಯವಸ್ಥೆಯನ್ನು ನಾನು ಕಾಡ್ತಾ ಇದ್ದೀನಿ. ನಾನು ಈ ಒಂದು ದೊಡ್ಡ ಹಗರಣವನ್ನ ಬಯಲಿಗೆ ತಂದಿದ್ದೀನಿ, ಬೆಂಗಳೂರು ಜನತೆ ಪರವಾಗಿ ತಂದಿರೋದು. ಇದರಲ್ಲಿ ನನ್ನ ವೈಯಕ್ತಿಕ ಏನಿದೆ, ನಾನು ಒಬ್ಬ ಸಿಟಿಸನ್, ಐ ಆಮ್ ಆಲ್ಸೋ ಎ ಸಿಟಿಸನ್ ಆಫ್ ಬ್ಯಾಂಗ್ಳೂರ್. 16 ತಲೆಮಾರುಗಳು ನಾನು ಬೆಂಗಳೂರಲ್ಲಿ ವಾಸ ಇದ್ದೀನಿ, 16 ತಲೆಮಾರು ವಾಸ ಇದ್ದೀನಿ. ನನ್ನ ಕರ್ತವ್ಯ ಇದೆ, ಅಪೋಸಿಷನ್ ಲೀಡರ್ ಆಗಿ ಮೈ ಡ್ಯೂಟಿ ನಾನು ಇದನ್ನ ಬೆಳಕಿಗೆ ತಂದಿದ್ದೀನಿ. ಇಷ್ಟೊಂದು 39,437 ಕೋಟಿ ಹಗರಣ. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದು ನಿಮ್ಮೆಲ್ಲರ ತಲೆಯ ಮೇಲೆ ಹೊರೆ ಆಗುತ್ತೆ. ಟೆಂಡರ್ ನನ್ನ ಲೈಫಲ್ಲಿ ಯಾವತ್ತೂ ಕಸದ ಟೆಂಡರ್ ನನ್ನ ಲೈಫಲ್ಲಿ ಕರೆದೇ ಇಲ್ಲ. ನಾನು ಪುಣ್ಯ, ನನಗೆ ಅದೊಂದು ಪುಣ್ಯ ಇದೆ ನನಗೆ. ನಾನು ಯಾವತ್ತೂ ಕಸದ ಟೆಂಡರ್ ಕರೆದೋನೇ ಅಲ್ಲ. ಕಸದ ಟೆಂಡರ್ ಕರೆದಿರೋರು ನೀವು. 39,000 ಕೋಟಿ ಬೆಂಗಳೂರು ಜನಗಳ ಮೇಲೆ ಹೊರೆ ಹಾಕಿ ಆ ಮಾಫಿಯಾಗೆ ಸಿಕ್ಕಾಕೊಂಡಿರೋರು ನೀವು. ಅದೇನು ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಬರ್ತಾ ಇದೆ ಅಷ್ಟೇ ನಿಮ್ಮ ಮಾತುಗಳು. ಹಾಗಾದ್ರೆ ನಾನು ಇನ್ನೊಂದು ಮಾತು ಹೇಳಿದ್ದಾರೆ, ಏನೋ ಯಾವ ತನಿಖೆಗೆ ಬೇಕಾದರೂ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಈಗಾಗಲೇ ಸಿಬಿಐ ತನಿಖೆಗೆ ಹೇಳಿದ್ದೀನಿ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಸಿಬಿಐ ಅವ್ರ ಹತ್ರನೇ ಇದೆಯಲ್ಲ ಕೊಡ್ಲಿ ಅಂತ. ನಾನು ರೆಡಿ ಇದ್ದೀನಿ, ನಾನು ಕೊಡ್ತೀನಿ. ಪರ್ಮಿಷನ್ ಕೊಡೋರು ಯಾರು? ರಾಜ್ಯ ಸರ್ಕಾರ ಕೊಡ್ಲೇಬೇಕಲ್ಲ. ಮಾಡ್ತೀನಿ ಅಂತ ಹೊರಡ್ರಿ. 3 ವರ್ಷ ಆಯ್ತು ನೀವು ಬ್ಯಾನ್ ಬೆಂಗಳೂರು ಅಂತ ಹೇಳಿ. 3 ಪೈಸದ ಕೆಲಸ ಮಾಡಿಲ್ಲ ಬೆಂಗಳೂರಲ್ಲಿ. ಕಸದ ರಾಶಿ ರೋಡಲ್ಲಿ ಬಿದ್ದಿದೆ. ಎಲ್ಲ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ತೋರಿಸಿ ಸೌದೌಟಿದೆ. ಪತ್ರಿಕೆಗಳೆಲ್ಲ ಇನ್ ಬರೆಯಲ್ಲ ಅಂತ ತೀರ್ಮಾನ ಮಾಡ್ತೀವಿ.